ಮತ್ತೆ ಶಾಸಕರಾಗಿದ್ದಾರೆ ಈ ಬಾರಿ ರಾಜೇಗೌಡರು. ಮೊನ್ನೆಷ್ಟೇ ಇವರು ಶಾಸಕರಾಗಿದ್ರು, 9 ದಿನ ಆಯಿತು. ಮತ್ತೆ ಈಗ ಇವರು ಮಾಜಿ, ಅವರು ಹಾಲಿ ಆಗಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ರಾಜೇಗೌಡರು. ಬಹುಶಃ ಕಾಂಗ್ರೆಸ್ನವರಿಗೆ ತಡವಾಗಿ ಆದರೂ ಕಾನೂನು ಹೋರಾಟವನ್ನ ಸ್ವಲ್ಪ ಸೀರಿಯಸ್ ಆಗಿ ಮಾಡಬೇಕು ಅಂತೇಳಿ ಅರ್ಥ ಆಗಿದೆ ಈ ಪ್ರಕರಣದ ನಂತರ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಟಿ ಡಿ ರಾಜೇಗೌಡ ಅವರ ಆಯ್ಕೆಯನ್ನು ಊರ್ಜಿತಗೊಳಿಸಲಾಗಿದೆ. ಅಂದ್ರೆ ಸದ್ಯಕ್ಕೆ ಯಥಾಸ್ಥಿತಿಯನ್ನ ಮುಂದುವರಿಸೋದಕ್ಕೆ ಹೇಳಿದೆ ಸುಪ್ರೀಂ ಕೋರ್ಟ್. ಅಂದ್ರೆ ಮೊನ್ನೆ ಮರು ಮತ ಎಣಿಕೆ ಆಯ್ತಲ್ಲ, ಅದಕ್ಕಿಂತ ಪೂರ್ವದ ಯಥಾಸ್ಥಿತಿಯನ್ನ ಶೃಂಗೇರಿ ಅಂಚೆ ಮತಗಳ ಮರು ಎಣಿಕೆಯ ಹೈಕೋರ್ಟ್ ತೀರ್ಪಿಗೆ ಸುಪ್ರೀಂ ಕೋರ್ಟ್ ತಡೆಯನ್ನ ಕೊಟ್ಟಿದೆ. ನ್ಯಾಯಮೂರ್ತಿ ಸಂಜಯ್ ಕುಮಾರ್ ಹಾಗೂ ನ್ಯಾಯಮೂರ್ತಿ ವಿನೋದ್ ಚಂದ್ರನ್ ಅವರ ಪೀಠ ಈ ಆದೇಶವನ್ನ ನೀಡಿರುವಂತದ್ದು. ಈ ಮೂಲಕ ರಾಜೇಗೌಡರಿಗೆ ರಿಲೀಫ್ ಸಿಕ್ಕಿದೆ. ಮರು ಎಣಿಕೆಗೂ ಮುನ್ನ ಇದ್ದಂತಹ ಯಥಾಸ್ಥಿತಿಯನ್ನ ಕಾಯ್ದುಕೊಳ್ಳುವುದಕ್ಕೆ ಆದೇಶವನ್ನ ಹೊರಡಿಸಿದೆ. ಹಾಗಾಗಿ 3 ವರ್ಷ ಶಾಸಕರಾಗಿದ್ದಂಥವರು ಮತ್ತೆ ಮುಂದುವರಿತಾರೆ. ಶೃಂಗೇರಿ ಶಾಸಕರಾಗಿ ಮುಂದುವರಿಯಲಿದ್ದಾರೆ ಕಾಂಗ್ರೆಸ್ನ ಟಿ ಡಿ ರಾಜೇಗೌಡ. ನೂತನ ಶಾಸಕರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದ ಜೀವರಾಜ್ ಅವರಿಗೆ ಇದೀಗ 9 ದಿವಸದಲ್ಲಿ ಮತ್ತೆ ಸಂಕಷ್ಟ ಎದುರಾಗಿ ನಿಂತಿದೆ. ಇಲ್ಲಿ ಪ್ರಜಾಪ್ರಭುತ್ವವನ್ನು ಹೈಜಾಕ್ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಬಿಜೆಪಿ ಅಭ್ಯರ್ಥಿ ಮೇಲೆ ಗುರುತರವಾದಂತಹ ಆರೋಪಗಳಿವೆ. ಮರು ಎಣಿಕೆಯ ಸಂಪೂರ್ಣ ಮಾಹಿತಿಗಳನ್ನ ನಮಗೆ ಸಲ್ಲಿಸಿ ಅಂತೇಳಿ ಸುಪ್ರೀಂ ಕೋರ್ಟ್ ಕೇಳಿದೆ. ಮರು ಎಣಿಕೆ ಪ್ರಕ್ರಿಯೆ ಪಾರದರ್ಶಕತೆಯ ಬಗ್ಗೆಯೂ ಕೂಡ ಸಾಕ್ಷ್ಯ ಕೊಡಬೇಕು. ಯಾಕಂದ್ರೆ ಮರು ಮತ ಎಣಿಕೆಯ ಸಂದರ್ಭದಲ್ಲಿ ಏನು ಅಂಚೆ ಮತಗಳ ಮರು ಎಣಿಕೆ ಮಾಡಿದ್ದಾರೆ, ಅದರ ಪಾರದರ್ಶಕತೆ ಬಗ್ಗೆ ಗೊತ್ತಾಗಬೇಕು. ಮೇ 21ಕ್ಕೆ ಮತ ವಿಚಾರಣೆ ನಡೆಯುತ್ತೆ. ಅಷ್ಟರೊಳಗೆ ಎಲ್ಲ ರೀತಿಯ ದಾಖಲೆಗಳನ್ನ ಕೊಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಇಲ್ಲಿ ಟಿ ಡಿ ರಾಜೇಗೌಡರ ಪರವಾದಂತಹ ವಾದವನ್ನ ಕಪಿಲ್ ಸಿಬಲ್ ಅವರು ಮಾಡಿದ್ದಾರೆ. ಅವರು ಮಾಡಿರುವಂತಹ ವಾದದಲ್ಲಿ ಕೇವಲ 279 ತಿರಸ್ಕೃತ ಅಂಚೆ ಮತಗಳ ಮರುಪರಿಶೀಲನೆಗಷ್ಟೇ ಹೈಕೋರ್ಟ್ ಆದೇಶವನ್ನ ಕೊಟ್ಟಿತ್ತು. ಆದರೆ ಚುನಾವಣಾಧಿಕಾರಿಗಳು ಕಾನೂನು ಬಾಹಿರವಾಗಿ ಮರುಪರಿಶೀಲನೆಯನ್ನ ನಡೆಸಿದ್ದಾರೆ. ಅಂದರೆ ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತ ವಿವರಿಸಿದ್ದಾರೆ. ಚಲಾವಣೆಯಾಗಿದ್ದ ಎಲ್ಲಾ ಅಂಚೆ ಮತಗಳನ್ನು ಕೂಡ ಮರುಪರಿಶೀಲಿಸಿದ್ದಾರೆ. ತಿರಸ್ಕೃತಗೊಂಡಿದ್ದ ಮತಗಳು ಮಾತ್ರ ಮರುಪರಿಶೀಲನೆ ಆಗಬೇಕಾಗಿತ್ತು. ಆದರೆ ಎಲ್ಲ ಮತಗಳನ್ನು, ಊರ್ಜಿತ ಆಗಿದ್ದಂತಹ ಮತಗಳನ್ನು ಕೂಡ ಮಾಡಿದ್ದಾರೆ. ಜೀವರಾಜ್ ವಿರುದ್ಧದ ಭ್ರಷ್ಟಾಚಾರ ಆರೋಪಗಳನ್ನು ಹೈಕೋರ್ಟ್ ಇಲ್ಲಿ ಪರಿಗಣಿಸಿಲ್ಲ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಮರು ಎಣಿಕೆಗೆ ಆದೇಶಿಸಿದ ಹೈಕೋರ್ಟ್ ಕ್ರಮವೂ ಕೂಡ ಸರಿಯಲ್ಲ ಅಂತ ಹೇಳಿ ವಾದವನ್ನ ಮಂಡಿಸಿದ್ದಾರೆ. ಇದರೊಂದಿಗೆ ಇಲ್ಲಿ ಟಿ ಡಿ ರಾಜೇಗೌಡರು ಏನು ಕಳೆದ ಬಾರಿ ಮೊನ್ನೆ ಮರು ಮತ ಎಣಿಕೆ ಸಂದರ್ಭದಲ್ಲಿ 255 ಮತಗಳ ವ್ಯತ್ಯಾಸ ಆಯಿತು. ಅವರು 569ರಲ್ಲಿ 314 ಮತ ಮಾತ್ರ ಊರ್ಜಿತ ಆಗಿ 255 ಮತಗಳನ್ನು ಕಳ್ಕೊಂಡಿದ್ರು. ಇವರು 2 ಮತ ಮಾತ್ರ ಕಳ್ಕೊಂಡಿದ್ರು. ಹಾಗಾಗಿ 52 ಮತಗಳ ಅಂತರದ ಗೆದ್ದಿದ್ದಂತಹ ಜೀವರಾಜ್ ಅವರು ಮತ್ತು ಈಗ ರಾಜೇಗೌಡರಿಗೆ ಮತ್ತೆ ಶಾಸಕರಾಗಿದ್ದಾರೆ. ಇವರು ಮಾಜಿ ಆಗಿದ್ದಾರೆ. ಅಲ್ಲಿಗೆ ಮೇ 21ಕ್ಕೆ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅನ್ನೋದನ್ನ ನೋಡ್ಬೇಕು.